ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್‌ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಈಗಾಗಲೇ ವೈಕುಂಠ ಏಕಾದಶಿ ಯಾವ ದಿನ ಆಚರಣೆ ಮಾಡಬೇಕು, ಅದಕ್ಕೋಸ್ಕರ ಮನೆಯಲ್ಲಿ ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಅನ್ನೋದನ್ನ ಹಿಂದಿನ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀರಾ. ಇವತ್ತಿನ ವಿಡಿಯೋದಲ್ಲಿ ವೈಕುಂಠ ಏಕಾದಶಿ ದಿನ ಮನೆಯಲ್ಲಿ ಯಾವ ರೀತಿ ಪೂಜೆ ಮಾಡಬೇಕು, ಹಾಗೆ ಉಪವಾಸವನ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬಾ ಜನ ಇದಕ್ಕೆ ಸಂಬಂಧಪಟ್ಟ ಹಾಗೆ ಉಪವಾಸ ಯಾವ ರೀತಿ ಮಾಡಬೇಕು, ಅಂದ್ರೆ ಲಿಕ್ವಿಡ್ ಐಟಮ್ ತಗೋಬಹುದಾ ಬೇಡವಾ, ತಗೊಳ್ಬಹುದು ಅಂದ್ರೂ ಕೂಡ ಯಾವ್ಯಾವ್ದನ್ನ ತಗೋಬಹುದು, ಅಂದ್ರೆ ಜ್ಯೂಸ್ ಕುಡಿಬಹುದಾ ಅಥವಾ ಕಾಫಿ ಟೀ ಕುಡಿಬಹುದಾ, ಈ ರೀತಿ ಕೆಲವರು ನೀರಾಹಾರಿಯಾಗಿರ್ಬೇಕು ಅಂತ ಕೂಡ ಹೇಳ್ತಾರೆ. ಹಾಗಾಗಿ ನೀರ್ ಕೂಡ ಕುಡಿಬಾರ್ದ ಅಂತ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ದೀರಾ. ಇವತ್ತಿನ ವಿಡಿಯೋದಲ್ಲಿ ನಿಮ್ ಎಲ್ಲಾ ಪ್ರಶ್ನೆಗೂ ಕೂಡ ಉತ್ತರವನ್ನ ಕೊಡ್ತಾ, ಹಾಗೆ ಏಕಾದಶಿಯನ್ನ ಯಾವ ರೀತಿ ಆಚರಣೆ ಮಾಡಬೇಕು ಅನ್ನುವಂತ ವಿಧಾನವನ್ನ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ. ಇದೇ ಜನವರಿ 10ನೇ ತಾರೀಕು 2025 ಶುಕ್ರವಾರ ವೈಕುಂಠ ಏಕಾದಶಿ. ಈ ದಿನ ಸ್ವರ್ಗದ ಬಾಗಿಲು ಕೂಡ ತೆರೆದಿರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಯಾರೆಲ್ಲ ಈ ದಿನ ಉಪವಾಸ ಇದ್ದು ವಿಷ್ಣುವನ್ನ ಆರಾಧನೆ ಮಾಡ್ತಾ ಈ ಒಂದು ಏಕಾದಶಿ ವ್ರತವನ್ನ ಮಾಡ್ತಾರೋ ಅಂಥವ್ರಿಗೆ ಮೋಕ್ಷ ಸಿಗುತ್ತೆ, ಹಾಗೆ ಅವರು ನೇರವಾಗಿ ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಕೂಡ ಹೇಳಲಾಗತ್ತೆ. ಹಾಗಾಗಿನೇ ಇದನ್ನ ಮುಕ್ಕೋಟಿ ಏಕಾದಶಿ ಅಂತ ಕೂಡ ಕರೆಯಲಾಗತ್ತೆ. ವೈಕುಂಠ ಅಂದ್ರೆ ವಿಷ್ಣುವಿನ ವಾಸಸ್ಥಾನ ಅಂತ ಅರ್ಥ. ಅಲ್ಲಿ ಯಾವುದಕ್ಕೂ ಕೂಡ ಕೊರತೆ ಇರೋದಿಲ್ಲ, ಸದಾ ಕಾಲ ಭಗವಂತನ ಸಾನ್ನಿಧ್ಯದಲ್ಲಿ ಇರಬಹುದು. ಒಂದ್ ರೀತಿ ಪ್ರತಿಯೊಂದು ಜೀವಿಗೂ ಕೂಡ ಮೋಕ್ಷ ಸಿಗುವಂತ ದಿನ ಅಂತಾನೆ ಹೇಳ್ಬೋದು. ಹಾಗಾಗಿ ಸಾಧ್ಯವಾದಷ್ಟು ತಪ್ಪದೆ ಪ್ರತಿಯೊಬ್ಬರು ಕೂಡ ಆಚರಣೆ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಈ ದಿನ ಉಪವಾಸ ಇದ್ದು ಮನೆಯಲ್ಲಿ ಪೂಜೆ ಮಾಡಿ ಆನಂತರ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ನಿರ್ಮಾಣ ಮಾಡಿರುವಂತ ಸ್ವರ್ಗದ ಬಾಗಿಲು ಅಥವಾ ಉತ್ತರದ ದ್ವಾರ ಏನಿದೆ ಅಲ್ಲಿ ಪ್ರವೇಶ ಮಾಡಿ ಬರಬೇಕು. ಅಲ್ಲದೆ ಆ ದಿನ ಪೂರ್ತಿ ಭಗವಂತನ ಧ್ಯಾನದಲ್ಲೇ ಇರಬೇಕು. ಓಂ ನಮೋ ಭಗವತೆ ವಾಸುದೇವಾಯ ಅಂತ ಆ ದಿನ ಪೂರ್ತಿ ಮನಸ್ಸಿನಲ್ಲಿ ಪಠನೆ ಮಾಡಬೇಕು. ಸಾಧ್ಯವಾದ್ರೆ ವಿಷ್ಣುವಿನ ಅಷ್ಟೋತ್ತರ ಹೇಳ್ತಾ ತುಳಸಿಯಿಂದ ಅರ್ಚನೆ ಮಾಡೋದು, ವಿಷ್ಣು ಸಹಸ್ರನಾಮವನ್ನ ಪಠನೆ ಮಾಡೋದು, ನಾರಾಯಣ ಕವಚವನ್ನ ಪಠನೆ ಮಾಡೋದು. ನಿಮಗೆ ಯಾವುದು ಚೆನ್ನಾಗಿ ಪಠನೆ ಮಾಡೋದಕ್ಕೆ ಬರುತ್ತೋ ಅದನ್ನ ನೀವು ಆ ದಿನ ಪಠನೆ ಮಾಡಬಹುದು, ಬೆಳಗ್ಗೆ ಅಥವಾ ಸಂಜೆ. ಅಥವಾ ನಿಮಗೆ ಇದನ್ನೆಲ್ಲ ಹೇಳೋಕ್ ಬರಲ್ಲ ಅಂದ್ರೆ ಕೇಳುವಂತದನ್ನಾದ್ರೂ ಮಾಡಿ. ನಿಮಗೆ ಇದು ಯಾವುದು ಕೂಡ ಆಗೋದಿಲ್ಲ ಅಂತಂದ್ರೆ ಮನಸ್ಸಿನಲ್ಲೇ ಬೆಳಗಿಂದ ಆ ದಿನ ಸಂಜೆವರೆಗೂ ರಾತ್ರಿವರೆಗೂ ಕೂಡ ಓಂ ನಮೋ ಭಗವತೆ ವಾಸುದೇವಾಯ ಅನ್ನೋದನ್ನ ಹೇಳ್ಕೊತಾ ಇರಿ, ಭಗವಂತನ ಧ್ಯಾನ ಮಾಡ್ತಾ ಇರಿ. ನಾವ್ ಈ ವ್ರತಗಳನ್ನ ಮಾಡೋದು ಇದೇ ಕಾರಣಕ್ಕೆ. ಒಂದು ದಿನವಾದ್ರೂ ನಮ್ಮ ಇಂದ್ರಿಯಗಳು ಮತ್ತು ನಮ್ಮ ಮನಸ್ಸನ್ನ ನಿಯಂತ್ರಣದಲ್ಲಿ ಇಟ್ಕೋಬೇಕು, ಅಂದ್ರೆ ಅದನ್ನ ನಾವು ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು ಅಂತ. ಈಗ ಕಣ್ಣು ನೋಡಿದನ್ನೆಲ್ಲ ಆಸೆ ಪಡತ್ತೆ, ನಮ್ಮ ನಾಲ್ಗೆನೂ ಕೂಡ ಹಾಗೆ ಅಲ್ವಾ, ನೋಡಿದನ್ನೆಲ್ಲ ತಿನ್ಬೇಕು, ರುಚಿ ನೋಡ್ಬೇಕು ಅಂತ ಅನ್ಸುತ್ತೆ. ಈ ರೀತಿ ನಾವು ಇದನ್ನೆಲ್ಲ ಆ ದಿನ ಕಂಟ್ರೋಲ್ ಮಾಡ್ತಾ ಉಪವಾಸ ಆಚರಣೆ ಮಾಡ್ತಾ ನಮ್ಮ ಮನಸ್ಸು ಬೇರೆ ಬೇರೆ ರೀತಿಯಲ್ಲಿ ಆಲೋಚನೆ ಮಾಡದ ಹಾಗೆ ಸಂಪೂರ್ಣವಾಗಿ ಭಗವಂತನ ಧ್ಯಾನ ಮಾಡ್ಬೇಕು, ಆ ಪೂಜೆಯಲ್ಲಿ ನಾವು ಮುಳುಗ್ ಹೋಗ್ಬೇಕು. ಈ ರೀತಿ ಒಂದು ದಿನವಾದ್ರೂ ನಾವು ಕಳಿಬೇಕು ಅನ್ನೋ ಕಾರಣಕ್ಕೆ ಈ ರೀತಿ ಪೂಜೆ, ವ್ರತ, ಹಬ್ಬ ಹರಿದಿನಗಳನ್ನ ನಾವು ಆಚರಣೆ ಮಾಡ್ತಾ ಬಂದಿದ್ದೀವಿ. 10ನೇ ತಾರೀಕು ಶುಕ್ರವಾರ. ಆದಷ್ಟು ಬೆಳಗ್ಗೆ ಬೇಗ ಎದ್ದೇಳ್ಬೇಕು. ಸೂರ್ಯೋದಯಕ್ಕಿಂತ ಮೊದಲೇ ಎದ್ದೇಳ್ಬೇಕು. ಮನೆಯೆಲ್ಲ ಗುಡಿಸಿ ಸಾರಿಸಿ ಕ್ಲೀನ್ ಮಾಡ್ಕೊಳ್ಳಿ. ತಲೆಗೆ ಸ್ನಾನ ಮಾಡಿಕೊಂಡು ಶುದ್ಧವಾದ ಮಡಿ ಬಟ್ಟೆಗಳನ್ನ ಧರಿಸ್ಕೋಬೇಕು. ಆನಂತರ ನಿಮ್ಮ ಪೂಜಾ ಸಿದ್ಧತೆಗಳನ್ನ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಲಕ್ಷ್ಮೀ ನಾರಾಯಣ ಅಥವಾ ನಾರಾಯಣ ಆಗ್ಲಿ ಕೃಷ್ಣ ಆಗ್ಲಿ ವಿಗ್ರಹ ಏನಾದ್ರೂ ನೀವು ಮನೇಲಿ ಇಟ್ಕೊಂಡಿದ್ರೆ ಬರೀ ನೀರಿನಿಂದ ಅಭಿಷೇಕ ಮಾಡಿ. ತಾಮ್ರದ ಚೆಂಬಾಗಿರಬಹುದು, ಬೆಳ್ಳಿ ಚೆಂಬು ಅಥವಾ ಪಂಚಪತ್ರೆ, ಇದರಲ್ಲಿ ನೀರ್ನ ತಗೊಳ್ಳಿ. ಅದಕ್ಕೊಂದೆರಡು ತುಳಸಿ ದಳನ ಹಾಕೊಂಡು ಮೊದಲು ವಿಷ್ಣುವಿನ ವಿಗ್ರಹ ಅಥವಾ ಕೃಷ್ಣನ ವಿಗ್ರಹಕ್ಕೆ ಅಭಿಷೇಕವನ್ನ ಮಾಡ್ಕೊಳ್ಳಿ. ಅಥವಾ ನಿಮ್ಮ ಹತ್ರ ವಿಗ್ರಹ ಇಲ್ಲ ಅಂದ್ರೆ ನೀವು ಅಭಿಷೇಕ ಮಾಡೋದ್ ಬೇಡ, ಹಾಗೆ ಫೋಟೋನ ಚೆನ್ನಾಗಿ ಒರೆಸಿ ಗಂಧ ಅರಿಶಿನ ಕುಂಕುಮ ಎಲ್ಲಾನು ಕೂಡ ಹಚ್ಚಿ ನೀವು ಗೆಜ್ಜೆ ವಸ್ತ್ರ ಏರಿಸಿ ತುಳಸಿ ಮತ್ತೆ ಹೂಗಳನ್ನ ಇಟ್ಟು ಅಲಂಕಾರ ಮಾಡ್ಕೋಬಹುದು. ವಿಗ್ರಹ ಇರೋ ಅಂಥವ್ರು ಅಭಿಷೇಕವನ್ನ ಮಾಡಿ, ತುಂಬಾನೇ ಒಳ್ಳೇದು. ಬರೀ ನೀರಿನ ಅಭಿಷೇಕವನ್ನ ಮಾಡಿ, ಅಭಿಷೇಕ ಮಾಡುವಾಗ್ಲೂ ಕೂಡ ಓಂ ನಮೋ ನಾರಾಯಣಾಯ ಅಂತ ಹೇಳ್ಕೊಂಡು ಅಭಿಷೇಕ ಮಾಡಿ, ಆಮೇಲೆ ಶುದ್ಧವಾಗಿರುವಂತ ಒಂದು ಕಾಟನ್ ಬಟ್ಟೆಯಿಂದ ವಿಗ್ರಹನ ಒರೆಸಿ ಗಂಧನ ಹಚ್ಚಬೇಕು. ಹಿಂದಿನ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ, ಗಂಧದ ಚೆಕ್ಕೆ ಇದ್ರೆ ಅದನ್ನ ತೇದು ಮೈಪೂರ್ತಿ ಹಚ್ಚಿ ತುಂಬಾನೇ ಒಳ್ಳೇದು. ಅಥವಾ ನೀವೇನಾದ್ರೂ ಗಂಧಿಗೆ ಅಂಗಡಿಯಿಂದ ಪೌಡರ್ನ ತಂದಿಟ್ಕೊಂಡಿದ್ರೆ ಅದನ್ನು ಕೂಡ ಹಚ್ಬೋದು. ಗಂಧ ಹಚ್ಚಿ ಅರಿಶಿನ ಕುಂಕುಮ ಎಲ್ಲಾನು ಕೂಡ ಹಚ್ಚಿ ಒಂದು ಪೀಠದ ಮೇಲೆ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ. ಆ ನಂತರ ತುಳಸಿ ಮತ್ತೆ ಹೂಗಳಿಂದ ಅಲಂಕಾರ ಮಾಡಿ ನಿಮ್ಮ ಪೂಜೆನ ಪ್ರಾರಂಭ ಮಾಡಿ. ತುಳಸಿ ಗಿಡದ ಮುಂದೆ ಮತ್ತು ದೇವರ ಮುಂದೆ ತುಪ್ಪದ ದೀಪನ ಹಚ್ಚಬೇಕು. ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದಾದ್ರೆ ಹೊಸ್ಲಿನ ಮುಂದೆ ಕೂಡ ದೀಪಗಳನ್ನ ಹಚ್ಚಿ, ಮಣ್ಣಿನ ದೀಪಗಳನ್ನ. ನಿಮ್ಮ ಮನೆಯ ಮೇನ್ ಡೋರ್ಗೂ ಕೂಡ ತುಳಸಿನ ಹಾಕ್ಬೇಕು, ಗೆಜ್ಜೆ ವಸ್ತ್ರ ಹಾಕಿ. ಮತ್ತೆ ಬೇರೆ ಹೂಗಳಿಂದ ನೀವು ಅಲಂಕಾರ ಮಾಡ್ಕೋಬಹುದು. ಮಾವಿನ ತೋರಣ ಕಟ್ಟೋದು ಅಥವಾ ಆ ಕಡೆ ಈ ಕಡೆ ಮಾವಿನ ಎಲೆಗಳನ್ನ ಸಿಗ್ಸೋದು, ಈ ರೀತಿ ಕೂಡ ಅಲಂಕಾರ ಮಾಡಿ. ಕೈಯಲ್ಲಿ ಹೂವು ಅಕ್ಷತೆಯನ್ನ ಇಟ್ಕೊಂಡು ಮನಸಾರ ಪ್ರಾರ್ಥನೆ ಮಾಡ್ಕೊಳ್ಳಿ.
ಶುಕ್ರವಾರದ ದಿನ ಏಕಾದಶಿಯ ದಿನ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಯಥಾಶಕ್ತಿ ಉಪವಾಸ ಇದ್ದು ಏಕಾದಶಿ ವ್ರತವನ್ನ ಮಾಡ್ತಾ ಇದ್ದೀನಿ. ನನಗೆ ನಿಮ್ಮ ಸಂಪೂರ್ಣ ಆಶೀರ್ವಾದ ಕೊಡಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ಗಣಪತಿನ ನೆನೆಸ್ಕೊಳ್ಳಿ, ಲಕ್ಷ್ಮೀ ನಾರಾಯಣರನ್ನ ನೆನೆಸ್ಕೊಳ್ಳಿ, ಶಿವ ಪಾರ್ವತಿಯನ್ನ ನೆನೆಸ್ಕೊಳ್ತಾ ನಿಮ್ಮ ಮನೆ ದೇವರನ್ನ ನೆನೆಸ್ಕೊಂಡು ಆ ಹೂವು ಮತ್ತೆ ಅಕ್ಷತೆಯನ್ನ ಗಣಪತಿ ಮುಂದೆ ಹಾಕ್ಬೇಕು. ಸಾಧ್ಯವಾದಷ್ಟು ಆ ದಿನ ತುಳಸಿಯನ್ನ ಹೆಚ್ಚಾಗಿ ತಂದಿಟ್ಕೊಳ್ಳಿ. ಅದನ್ನೆಲ್ಲ ಬಿಡಿಸಿ ಒಂದು ಪ್ಲೇಟಲ್ಲಿ ಇಟ್ಕೊಂಡು ತುಳಸಿಯಿಂದ ಅರ್ಚನೆ ಮಾಡ್ತಾ ವಿಷ್ಣುವಿನ ಅಷ್ಟೋತ್ತರವನ್ನ ಹೇಳ್ಕೊಳ್ಳಿ. ಜೊತೆಗೆ ಮಹಾಲಕ್ಷ್ಮಿಯ ಯಾವ್ದಾದ್ರು ಮಂತ್ರಗಳನ್ನ ಕೂಡ ಹೇಳ್ಕೋಬೇಕು. ಆಮೇಲೆ ತುಳಸಿಯಿಂದ ಅರ್ಚನೆ ಮಾಡ್ತಾ ವಿಷ್ಣುವಿನ ಅಷ್ಟೋತ್ತರ ಹೇಳ್ಕೊಳ್ಳಿ. ನಿಮ್ಗೆ ಹೇಳೋದಿಕ್ ಬರಲ್ಲ ಅಂತಂದ್ರೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹೇಳ್ಕೊಳ್ತಾ 108 ಸಲ ಹೇಳ್ಕೊಂಡು ತುಳಸಿಯಿಂದ ಅರ್ಚನೆ ಮಾಡ್ಕೊಳ್ಳಿ. ನಿಮಗೆ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡೋಕ್ ಬರುತ್ತೆ ಅಂದ್ರೆ ಅರ್ಚನೆ ಎಲ್ಲ ಮುಗಿದ ಮೇಲೆ ಕೂತ್ಕೊಂಡು ವಿಷ್ಣು ಸಹಸ್ರನಾಮವನ್ನ ಪಾರಾಯಣ ಮಾಡಿ. ಹೇಳೋದಿಕ್ ಬರಲ್ಲ ಅಂದ್ರೆ ನಿಮ್ಮ ಅರ್ಚನೆ ಎಲ್ಲ ಮುಗಿದ ಮೇಲೆ ಬಾಳೆಹಣ್ಣು ಅಥವಾ ಯಾವ್ದಾದ್ರೂ ಹಣ್ಣನ್ನ ತಾಂಬೂಲದ ಜೊತೆ ನೈವೇದ್ಯಕ್ಕೆ ಇಡಬೇಕು. ಅದ್ರ ಜೊತೆಗೆ ಒಂದು ತುಳಸಿ ದಳನ ಕೂಡ ಇಡಬೇಕು. ಭಗವಂತನಿಗೆ ನೈವೇದ್ಯವನ್ನ ತೋರಿಸಿ ಮಹಾಮಂಗಳಾರತಿಯನ್ನ ಮಾಡಬೇಕು. ಬೆಳಗ್ಗೆ ಬೇಗ ಪೂಜೆ ಮುಗಿದ್ರೆ ಮನೆ ಹತ್ರದಲ್ಲೇ ಇರುವಂತ ಯಾವ್ದಾದ್ರೂ ದೇವಸ್ಥಾನಗಳಿಗೆ ಹೋಗಿ ಬನ್ನಿ. ಎಲ್ಲಾ ದೇವಸ್ಥಾನದಲ್ಲೂ ಸ್ವರ್ಗದ ಬಾಗಿಲು ಅಂದ್ರೆ ಉತ್ತರದ ಬಾಗಿಲನ್ನ ನಿರ್ಮಾಣ ಮಾಡಿರ್ತಾರೆ. ಅದ್ರ ಒಳಗಡೆಯಿಂದ ಹೋಗಿ ಬರ್ಬೇಕು ಅಂದ್ರೆ ಅದನ್ನ ಪ್ರವೇಶ ಮಾಡಿ ಬರ್ಬೇಕು. ತುಂಬಾನೇ ಒಳ್ಳೇದು. ಇನ್ನು ಉಪವಾಸ ಯಾವ ರೀತಿ ಮಾಡ್ಬೇಕು, ಇದರಿಂದ ಇಷ್ಟೆಲ್ಲ ಪ್ರಯೋಜನ ಇದೆ, ಬನ್ನಿ ತಿಳ್ಕೊಳ್ಳೋಣ. ಏಕಾದಶಿ ಉಪವಾಸ ಆತ್ಮದ ಶುದ್ಧೀಕರಣದ ಮಾರ್ಗ ಆಗಿರುತ್ತೆ. ಈ ಒಂದು ಉಪವಾಸವನ್ನ ಉಪವಾಸ ವ್ರತ ಅಂತ ಕರೆಯಲಾಗತ್ತೆ. ಅಲ್ಲದೆ ಕೆಲವೊಂದಷ್ಟು ನಿಯಮಗಳನ್ನ ಚಾಚೂ ತಪ್ಪದೆ ಪಾಲಿಸ್ಬೇಕು. ಯಾವುದು ಆ ನಿಯಮಗಳು ಅಂತಂದ್ರೆ, ಏಕಾದಶಿಯಂದು ವಿಷ್ಣು ದೇವರನ್ನ ಆರಾಧನೆ ಮಾಡ್ಲಾಗತ್ತೆ. ಏಕಾದಶಿ ಉಪವಾಸ ಅತ್ಯಂತ ಫಲಪ್ರದ ಉಪವಾಸಗಳಲ್ಲಿ ಒಂದು. ಉಪವಾಸ ವ್ರತ ಆಚರಿಸಿದವರಂತ ಮನದಲ್ಲಿ ಶಾಂತಿ, ಸಾಮರಸ್ಯ ಹಾಗೂ ಸಮೃದ್ಧಿ ನೆಲೆಸುತ್ತೆ. ಉಪವಾಸದ ಮಹತ್ವವನ್ನ ವಿಷ್ಣು ಯುಧಿಷ್ಠರನಿಗೆ ಈ ರೀತಿ ಹೇಳ್ತಾರೆ. ನಿಜವಾದ ನಿಷ್ಠೆಯುಳ್ಳವರು, ಭಗವಂತನ ಆರಾಧಕರು ಈ ದಿನ ಆತ್ಮಶುದ್ಧ ಮಾಡಿಕೊಳ್ಳಲು ಹಾಗೂ ಮೋಕ್ಷ ಪಡೆಯಲು ಈ ದಿನ ಉಪವಾಸ ಆಚರಣೆ ಮಾಡಲೇಬೇಕು. ಮೋಕ್ಷವೇ ಮಾನವನ ಜೀವನದ ಮುಖ್ಯ ಉದ್ದೇಶದ ಕಾರಣ. ಈ ಆಚರಣೆ ಬಹಳ ಮಹತ್ವವನ್ನ ಪಡೆದುಕೊಳ್ಳುತ್ತೆ. ಉಪವಾಸ ಮಾಡಲು ಕೆಲವೊಂದಷ್ಟು ನಿಯಮಗಳು ಇರುತ್ತೆ. ಅದೇನು ಅಂದ್ರೆ, ಮೊದಲನೇದಾಗಿ ಗರ್ಭಿಣಿ ಸ್ತ್ರೀಯರು, ಅಶಕ್ತರು ಹಾಗೂ ವೃದ್ಧರು ಮತ್ತೆ ಮೆಡಿಸನ್ಗಳನ್ನ ತಗೊಳ್ಳುವಂಥವ್ರು ಅಂದ್ರೆ ಆರೋಗ್ಯ ಸಮಸ್ಯೆ ಇರೋ ಅಂಥವ್ರು ಉಪವಾಸನ ಮಾಡಬಾರ್ದು. ಹಾಗೆ ಉಪವಾಸದ ಸಮಯದಲ್ಲಿ ಕರೆದಿರುವಂತ ಬೇಯಿಸಿದಂತ ಪದಾರ್ಥಗಳನ್ನ ತಗೋಬಾರ್ದು. ನೀರಾಹಾರಿಯಾಗಿ ನಿರ್ಜಲ ಉಪವಾಸ ಮಾಡೋದು ತುಂಬಾನೇ ಒಳ್ಳೆಯದು. ಅಂದ್ರೆ ನೀರನ್ನು ಕೂಡ ಸೇವಿಸದೆ ಉಪವಾಸ ಮಾಡೋದು ತುಂಬಾ ಒಳ್ಳೆಯದು. ಆದ್ರೆ ತುಂಬಾ ಜನರ ಕೈಲಿ ಇದು ಸಾಧ್ಯ ಆಗೋದಿಲ್ಲ. ಹಾಗಾಗಿ ನೀರನ್ನ ಕುಡಿಬಹುದು. ಯಾವುದೇ ಹಣ್ಣುಗಳು ಅಥವಾ ಹಣ್ಣಿನ ರಸ ಕುಡಿಬಹುದು. ಮತ್ತೆ ಹಣ್ಣುಗಳನ್ನು ಕೂಡ ತಿನ್ನಬಹುದು. ಇನ್ನೂ ಹೆಚ್ಚು ಅಂದ್ರೆ ಕೆಲವರಿಗೆ ಉಪವಾಸ ಇದ್ದಾಗ ತುಂಬಾ ತಲೆನೋವು ಬರುತ್ತೆ. ಹಾಗಾಗಿ ಹಾಲು ಅಥವಾ ಕಾಫಿ, ಟೀ ಇಂಥದನ್ನು ಕೂಡ ಕುಡಿಬಹುದು. ಮತ್ತೆ ಹಾಲಿನ ಪದಾರ್ಥಗಳು ಯಾವುದೇ ರೀತಿ ಪದಾರ್ಥ ಆಗಿರ್ಬೋದು. ಅಂದ್ರೆ ಈಗ ನೀವು ಅದ್ರಲ್ಲಿ ಏನಾದ್ರೂ ಪಾಯಸ ಆ ತರ ಸ್ವೀಟ್ ಏನಾದ್ರೂ ಮಾಡ್ಕೊಂಡು ಅದನ್ನ ತಿಂತೀವಿ ಅಂದ್ರೆ ಖಂಡಿತ ತಿನ್ಬೋದು. ಆದ್ರೆ ಬೇಯಿಸಿದ ಮತ್ತು ಕರಿದ ಪದಾರ್ಥ ತಿನ್ನಬಾರ್ದು ಅಂತಿದೆಯಲ್ಲ ಅಂದ್ರೆ ಆರೋಗ್ಯದ ದೃಷ್ಟಿಯಿಂದ ಕೆಲವೊಂದನ್ನ ಮಾಡ್ಕೋಬಹುದು. ಧಾನ್ಯಗಳನ್ನ ಬಿಟ್ಟು ಬೇರೆ ಪದಾರ್ಥಗಳನ್ನ ಸೇವಿಸಬಹುದು. ಹಾಗೆ ಉಪವಾಸದ ಸಮಯದಲ್ಲಿ ಯಾವುದೇ ರೀತಿಯ ಹಿಟ್ಟು ಅಂದ್ರೆ ಈಗ ನಾವು ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು ಇದನ್ನ ಕಲಸಿ ದೋಸೆ ಹಾಕೊಂಡು ತಿನ್ಬೋದಾ, ಚಪಾತಿ ತಿನ್ಬೋದಾ, ಈ ತರದೆಲ್ಲ ಇರುತ್ತೆ ಅಲ್ವಾ. ಬೇರೆ ಬೇರೆ ಉಪವಾಸಗಳಲ್ಲಿ ಒಂದ್ ರೀತಿ ಇರುತ್ತೆ, ಇಂಥದನ್ನ ತಿನ್ಬಹುದು ಅಂತ. ಆದ್ರೆ ವೈಕುಂಠ ಏಕಾದಶಿ ಅಥವಾ ಏಕಾದಶಿ ವ್ರತದಲ್ಲಿ ನಾವು ಉಪವಾಸ ವ್ರತನ ಆಚರಣೆ ಮಾಡ್ತೀವಿ ಅಂದ್ರೆ ಈ ಪದಾರ್ಥಗಳನ್ನ ತಿನ್ಬಾರ್ದು. ಅಕ್ಕಿ, ಗೋಧಿ, ಬೇಳೆ ಕಾಳುಗಳು, ಯಾವುದೇ ರೀತಿಯ ಕಾಳುಗಳು, ದ್ವಿದಳ ಧಾನ್ಯ ಅಂತ ಏನ್ ಕರಿತೀವಲ್ವಾ, ಹುರುಳಿ ಕಾಳು, ಅವರೆಕಾಳು, ಈ ತರದ್ದು ಯಾವುದೇ ಧಾನ್ಯಗಳಾಗಿರ್ಬಹುದು, ಈರುಳ್ಳಿ, ಬೆಳ್ಳುಳ್ಳಿ ಇಂಥ ಯಾವುದನ್ನು ಪದಾರ್ಥಗಳನ್ನು ಕೂಡ ತಿನ್ನೋ ಹಾಗಿಲ್ಲ ಆ ದಿನ. ಇದನ್ನೆಲ್ಲ ಹೊರತುಪಡಿಸಿ ಬೇರೆ ನೀವೇನಾದ್ರೂ ಹಾಲಿನ ಪದಾರ್ಥ ಏನಾದ್ರೂ ಒಂದು ಸ್ವೀಟ್ ಬೇಕಾದ್ರೆ ಮಾಡ್ಕೊಂಡು ತಿನ್ಬೋದು. ಏಕಾದಶಿ ದಿನ ಬೆಳಗ್ಗೆ ಸೂರ್ಯೋದಯದ ಸಮಯದಲ್ಲಿ ಉಪವಾಸನ ಶುರು ಮಾಡಿದ್ರೆ ಮಾರನೇ ದಿನ ದ್ವಾದಶಿಯ ದಿನ ಬೆಳಗ್ಗೆ 8 ಗಂಟೆ ತನಕ ಉಪವಾಸ ಇರಲೇಬೇಕಾಗತ್ತೆ. ಅಂದ್ರೆ 8 ಗಂಟೆ ಒಳಗೆ ನೀವು ಉಪವಾಸನ ಬಿಡಬಹುದು. ಅಷ್ಟರ ಒಳಗೆ ಬೇಗ ಎದ್ದು ಸ್ನಾನ ಮಾಡಿ ದೇವರಿಗೆ ಪೂಜೆ ಮಾಡಿ ಆ ನಂತರ ನೀವೇನಾದ್ರೂ ತಿಂದು ಭಗವಂತನಿಗೂ ಕೂಡ ಆ ದಿನ ಹಾಲು, ಹಣ್ಣು, ಬೇರೆ ಏನಾದ್ರೂ ಸಿಹಿ ಪದಾರ್ಥ ಮಾಡಿ ನೈವೇದ್ಯಕ್ಕಿಟ್ಟು ಪೂಜೆ ಮಾಡಿ ಆಮೇಲೆ ನೀವು ಅದನ್ನ ಸ್ವಲ್ಪ ತಿಂದು ನಿಮ್ಮ ಉಪವಾಸನ ಬಿಡಬಹುದು. ಆಮೇಲೆ ಬೇಕಾದ್ರೆ ನೀವೇನಾದ್ರೂ ಟಿಫನ್ ಎಲ್ಲ ಮಾಡ್ಕೊಂಡು ತಿನ್ಬಹುದು. ಮಾರನೇ ದಿನ ಏನ್ ಬೇಕಾದ್ರೂ ತಿನ್ಬೋದು. ಆ ದಿನ ಏನು ನಿಷಿದ್ಧ ಇರೋದಿಲ್ಲ.
ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಯಾರು ಈ ರೀತಿ ಏಕಾದಶಿ ಉಪವಾಸ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರೋ, ಅವರು ನಿಮ್ಮ ಶಕ್ತ್ಯಾನುಸಾರ ಉಪವಾಸ ಮಾಡಿ. ನಿಮಗೆ ಸ್ವಲ್ಪ ಆರೋಗ್ಯ ಚೆನ್ನಾಗಿದೆ, ಉಪವಾಸ ಇರ್ತೀವಿ ಅನ್ನೋರು ನೀರನ್ನ ಕುಡ್ಕೊಂಡು ಉಪವಾಸ ಮಾಡಬಹುದು. ಅಥವಾ ಇನ್ನು ಸ್ವಲ್ಪ ನಿಶಕ್ತಿ ಇದೆ ಅಂತ ಅನ್ನೋರು ಯಾವುದೇ ಹಣ್ಣುಗಳು ಮತ್ತು ಹಣ್ಣಿನ ರಸವನ್ನ ಕುಡಿದು, ತಿಂದು ನೀವು ಉಪವಾಸ ಮಾಡಬಹುದು. ಇನ್ನೂ ಸ್ವಲ್ಪ ನಮ್ಮ ಕೈಲಿ ಆಗಲ್ಲ, ನಾವು ಸ್ವಲ್ಪ ಮೆಡಿಷನ್ ತಗೋತೀವಿ, ಆದ್ರೂನು ಉಪವಾಸ ಮಾಡ್ಬೇಕು ಅಂತ ಆಸೆ ಇದೆ ಅಂತ ಅನ್ನೋರು ಈ ಸಬ್ಬಕ್ಕಿಯಿಂದ ಅಂದ್ರೆ ಸಾಬುದಾನ ಅಂತ ಹೇಳ್ತಾರಲ್ಲ, ಅದ್ರಲ್ಲಿ ಹಾಲನ್ನ ಹಾಕಿ ಪಾಯಸ ಮಾಡುವಂಥದ್ದು ಅಥವಾ ಉಪ್ಪಿಟ್ಟು ಮಾಡ್ಬೇಕು. ಅಂದ್ರೆ ಈರುಳ್ಳಿ ಹಾಕಬಾರ್ದು, ಹಾಗೇನೆ ಉಪ್ಪಿಟ್ಟು ಮಾಡಿ ತಿನ್ನುವಂಥದ್ದು. ಈ ರೀತಿ ಕೂಡ ಮಾಡ್ಕೊಂಡು ನೀವು ಉಪವಾಸವನ್ನ ಆಚರಣೆ ಮಾಡಬಹುದು. ನೀವು ಕೇಳಿದಂತ ಪ್ರಶ್ನೆಗೆ ಸಂಪೂರ್ಣವಾಗಿ ಉತ್ತರ ಕೊಟ್ಟಿದ್ದೀನಿ ಅಂತ ತಿಳ್ಕೊಂಡಿದ್ದೀನಿ. ನನಗೆಷ್ಟು ಗೊತ್ತೋ ಅಷ್ಟು ನಿಮಗೆ ತಿಳಿಸಿದ್ದೀನಿ. ಹಾಗೆ ಇನ್ಯಾವುದೇ ರೀತಿ ನಿಮ್ಗೆ ಡೌಟ್ ಇಲ್ಲ ಅನ್ಕೊಂಡಿದ್ದೀನಿ. ಶ್ರದ್ಧೆ, ಭಕ್ತಿಯಿಂದ ಭಗವಂತನನ್ನ ಆರಾಧನೆ ಮಾಡ್ತಾ ಉಪವಾಸ ಇದ್ದು ಈ ಒಂದು ಏಕಾದಶಿಯನ್ನ ಆಚರಣೆ ಮಾಡಿ. ಎಲ್ರಿಗೂ ಕೂಡ ಭಗವಂತ ಒಳ್ಳೇದ್ ಮಾಡ್ಲಿ. ಹಾಗೆ ತುಂಬಾ ಜನ ಪೀರಿಯಡ್ಸ್ ಪ್ರಾಬ್ಲಮ್ ಇದೆ, ಏನ್ ಮಾಡೋದು? 4 ದಿನ 5 ದಿನ ಆಗಿರುತ್ತೆ, ಪೂಜೆ ಮಾಡ್ಬೋದಾ ಅಂತ ಕೇಳ್ತೀರಾ? ದಯವಿಟ್ಟು ಗಮನಿಸ್ಕೊಳ್ಳಿ. ನಿಮ್ಮ ದೇಹ ಸ್ಥಿತಿ ಹೇಗಿರುತ್ತೆ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ. 4, 5ನೇ ದಿನಕ್ಕೆ ಬ್ಲೀಡಿಂಗ್ ಆಗಲ್ಲ ಅಂದ್ರೆ ನೀವು ಖಂಡಿತ ಪೂಜೆ ಮಾಡಬಹುದು. ಬ್ಲೀಡಿಂಗ್ ಆಗತ್ತೆ ಅನ್ನೋದಾದ್ರೆ ದಯವಿಟ್ಟು ಪೂಜೆ ಮಾಡಕ್ ಹೋಗ್ಬೇಡಿ. ಆ ದಿನ ಸ್ನಾನ ಮಾಡಿ, ಮನೆಯೆಲ್ಲ ಕ್ಲೀನ್ ಮಾಡಿ, ಮನೆಯವರ ಕೈಲಿ ದೀಪ ಹಚ್ಚಿಸಿ, ಮನಸಾರ ನೀವು ಭಗವಂತನ ಪ್ರಾರ್ಥನೆ ಮಾಡ್ಕೊಳ್ಳಿ, ಸ್ತೋತ್ರಗಳನ್ನ ಹೇಳ್ಕೊಳ್ಳಿ. ಖಂಡಿತ ನಿಮ್ಮ ಭಕ್ತಿ ಏನಿದೆ ಅದು ಭಗವಂತನಿಗೆ ತಲುಪುತ್ತೆ. ನೀವು ಕೂಡ ಏಕಾದಶಿ ಸೇವೆ ಮಾಡಿದಂತ ಫಲ ನಿಮಗೆ ಸಿಗುತ್ತೆ. ಬೇರೆ ಯಾವುದೇ ಚಿಂತೆ ಮನಸ್ಸಲ್ಲಿ ಇಟ್ಕೋಬೇಡಿ. ಮನಸ್ಫೂರ್ತಿಯಾಗಿ ಭಗವಂತನನ್ನ ಆರಾಧನೆ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಹೋಗ್ಬರ್ಲಾ?